ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು ಹೈಡಿ, ನಿನ್ನಿಂದಲೇ ಖುಷಿಯು ಹೈಡಿ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಮಿಸ್ ರಾಟನ್ ಮಾಯರ್ ಕೆಲವು ದಿನಗಳು ಇಲ್ದೇ ಇರೋ ಕಾರಣ ಹೈಡಿ ಡೆಟಾ ಮತ್ತೆ ಸೆಬಾಸ್ಟಿಯನ್ ಅವ್ರನ್ನ ಪಾರ್ಕ್ಗೆ ಹೋಗೋದಕ್ಕೆ ಒಪ್ಪಿಸ್ತಾಳೆ. ಅಲ್ಲಿ ಸೆಬಾಸ್ಟಿಯನ್ ಡೆಟಾಗೆ ಸರ್ಪ್ರೈಸ್ ಕೊಟ್ಟು ಸೆಬಾಸ್ಟಿಯನ್ ತನ್ನ ಪ್ರೀತಿಯನ್ನ ಡೆಟಾಗೆ ಹೇಳ್ಕೊಳ್ತಾರೆ. ಅದೇ ಸಮಯದಲ್ಲಿ ಹೈಡಿಗೆ ಒಂದು ಮರಿ ಮೇಕೆ ಸಿಗುತ್ತೆ. ಅದಕ್ಕೆ ಹುಷಾರಿರಲ್ಲ. ಅದರ ಮೇಲಿನ ಕಾಳಜಿಯಿಂದ ಹೈಡಿ ಅದನ್ನ ಪಾರ್ಕ್ ಇಂದ ತನ್ನ ಮನೆಗೆ ಕರ್ಕೊಂಡ್ ಬರ್ತಾಳೆ. ಡೆಟಾಗೆ ಈ ವಿಷಯ ಗೊತ್ತಾದಾಗ ಹೈಡಿ ಆ ಮೇಕೆನ ತಮ್ಮ ಮನೆಯಲ್ಲಿ ಒಂದು ದಿನ ಇಟ್ಕೋಬಹುದು ಅಂತ ಒಪ್ಪಿಗೆ ಕೊಡ್ತಾಳೆ. ನೆನ್ನೆಗಿಂತ ಇವತ್ತಿದ್ದು ತುಂಬಾ ಚುರುಕಾಗಿದೆ. ಅವನಿಗೆ ಸ್ವಲ್ಪ ಹಾಲ್ ಬೇಕಾಗಿತ್ತು. ನೋಡ್ತಾ ಇರು, ಈಗ ಹುಷಾರಾಗ್ಬಿಡ್ತಾನೆ. ಚೆನ್ನಾಗಿತ್ತು ಅಲ್ವಾ ಹಾಲು? ಯಾಕೆ ಏನಾಯ್ತು? ಇದ್ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ. ಮಿಸ್ ರಾಟನ್ ಮಾಯರ್ ಅವ್ರಿಗೆ ಈ ವಿಷಯ ಗೊತ್ತಾದ್ರೆ ಏನಾಗ್ಬೋದು? ಅವ್ರಿಗಿದ್ ಗೊತ್ತಾಗಲ್ಲ. ಅವ್ರು ಹೇಗಿದ್ರು ಬರೋದು ನಾಳೆ ಅಲ್ವಾ? ಈ ಮೇಕೆನ ಪಾರ್ಕಿಗೆ ಒಪ್ಸಿ ಇಡೀ ಮನೆನ ಕ್ಲೀನ್ ಮಾಡಿದ್ರಾಯ್ತು. ಎಷ್ಟು ಮುದ್ದಾಗಿದ್ಯಾ. ಸತ್ಯ ಹುಷಾರಾಗ್ತಾ ಇದ್ದಾನೆ. ಇವತ್ತು ಇವನ್ನ ವಾಕಿಂಗ್ ಕರ್ಕೊಂಡು ಹೋಗೋಣವಾ? ಅದ್ ಸಾಧ್ಯ ಇಲ್ಲ ಅಂತ ಗೊತ್ತು ತಾನೆ. ಇವತ್ ನಾವ್ ಅದನ್ನ ಪಾರ್ಕ್ ಕರ್ಕೊಂಡು ಹೋಗ್ಬೇಕು. ಹೌದು ಚಿಕ್ಕಮ್ಮ, ಅವನ್ನ ಒಂದ್ ಕೆಲವು ಗಂಟೆಗಳು ಇಟ್ಕೊಂಡು ಮಧ್ಯಾಹ್ನ ಕರ್ಕೊಂಡು ಹೋಗ್ಬಿಟ್ ಬರೋಣವಾ? ಆದಷ್ಟು ಬೇಗ ಕೊಟ್ರೆ ಒಳ್ಳೇದು ಹೈಡಿ. ಅಲ್ಲಿರೋ ಆಫೀಸರು ಮೇಕೆ ಮರಿ ಕಾಣ್ತಿಲ್ಲ ಅಂತ ಎಷ್ಟು ಟೆನ್ಷನ್ ಆಗಿರ್ತಾನೋ ಏನೋ. ಬಹುಶಃ ಇನ್ನು ಇದು ಕಾಣೆಯಾಗಿದೆ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಸರಿ ಬನ್ನಿ, ಅದನ್ನ ಕರ್ಕೊಂಡು ಹೋಗೋಣ. ಏಯ್, ನಿಂತ್ಕೋ. ನಿಂತ್ಕೊಂಡ್ರೆ ಸರಿ ಈಗ. ರಾಟನ್ ಮಾಯರ್, ಇಲ್ಲಿ ಏನ್ ನಡೀತ? ಇಲ್ಲಿ ಏನ್ ನಡೀತಾ ಇದೆ? ಈ ಮೇಕೆ ಮರಿ ಇಲ್ಲೇನ್ ಮಾಡ್ತಾ ಇದೆ? ಸಿಕ್ತಾದು? ಮಿಸ್ ರಾಟನ್ ಮಾಯರ್, ನೀವು ಇಷ್ಟ ಬೇಗ ಬಂದ್ಬಿಟ್ರಾ? ನನ್ ಮೂಗು ಉಸಿರಾಡಕ್ ಆಗ್ತಿಲ್ಲ. ಅದನ್ನ ಆಚೆ ಕಳ್ಸಿ. ನಿಮ್ ಸಿಸ್ಟರ್ ಹೇಗಿದ್ದಾರೆ? ಅವರು ಹುಷಾರಾದ್ರಾ? ಹೌದು, ಈಗ ಹುಷಾರಾಗಿದ್ದಾಳೆ. ಅದಕ್ಕೆ ನಾನು ಬೇಗ ಬಂದ್ಬಿಟ್ಟೆ. ಅದನ್ನ ಆಚೆ ಕಳ್ಸು. ಈಗ ಮೇಕೆ ಯಾವ ಜಾಗಕ್ಕೆ ಸೇರುತ್ತೋ ಆ ಜಾಗಕ್ಕೆ ಹೋಗಾಯ್ತು. ಇವಾಗ್ಲಾದ್ರೂ ಹೇಳ್ತೀರಾ ಇಲ್ಲೇ ನಡೀತಾ ಇತ್ತು ಅಂತ? ನಾವ್ ಅದಕ್ಕೆ ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಾವು ಅದನ್ನ ಪಾರ್ಕ್ ವಾಪಸ್ ಕರ್ಕೊಂಡು ಹೋಗೋರಿದ್ವಿ. ಈ ಮನೆ ನಿಮ್ಗೆ ಆನಿಮಲ್ ಶೆಲ್ಟರ್ ತರ ಕಾಣಿಸ್ತಾ ಇದೆಯಾ? ಸಿಕ್ಕಿದ್ ಪ್ರಾಣಿನೆಲ್ಲ ಕಾಪಾಡಕ್ಕೆ ಅಂತ ಈ ಮನೆ ಕರ್ಕೊಂಡ್ ಬರ್ಲೇಬೇಕಾ? ಉತ್ತರ ಕೊಡಿ. ಇಲ್ಲ ಮಿಸ್, ಇದ್ರಲ್ಲಿ ಚಿಕ್ಕಮ್ಮನ್ ತಪ್ಪೇನೂ ಇಲ್ಲ. ಅವನ್ನ ಕಾಪಾಡಿ ನಾನು. ನನಗ್ ಚೆನ್ನಾಗಿ ಗೊತ್ತಿದೆ. ಇಂಥ ಎಲ್ಲಾ ಕೆಲ್ಸಗಳನ್ನು ಬರೀ ನೀನ್ ಮಾತ್ರ ಮಾಡಕ್ ಸಾಧ್ಯ. ನಾನ್ ಏನ್ ಮಾಡ್ಬೇಕಾಗಿತ್ತು? ಅದಕ್ ತುಂಬಾ ಹುಷಾರಿರ್ಲಿಲ್ಲ. ಹಾಗೆ ಬಿಟ್ಟಿದ್ರೆ ಸತ್ತು ಹೋಗ್ತಾ ಇತ್ತು. ಅದ್ರಿಂದ ಯಾವ ತೊಂದ್ರೆನೂ ಆಗಿಲ್ಲ. ನೋಡಿ ಏನಾದ್ರೂ ಆಗಿದ್ಯಾ ಅಂತ. ಖಂಡಿತ ಅದ್ರಿಂದ ತೊಂದ್ರೆ ಆಗ್ತಾ ಇತ್ತು. ಅಡಲೈಡ್, ಹಳ್ಳಿಲಿರೋ ಪ್ರಾಣಿಗಳೆಲ್ಲ ಇಂಥ ಮನೆ ಯಾವತ್ತೂ ಬಂದು ಸೇರ್ಕೋಬಾರ್ದು. ಅರ್ಥ ಆಯ್ತಾ? ಈಗ ನಾನ್ ನಿನಗೆ ಪನಿಷ್ ಮಾಡ್ಲೇಬೇಕು. ನಂಗ್ ನೀನು ಬೇರೆ ಯಾವ ದಾರಿನೂ ಉಳಿಸಿಲ್ಲ ಈಗ. ಅಡಲೈಡ್, ಇವ್ರಿಗೆಲ್ಲ ಯಾವತ್ತೂ ಅರ್ಥ ಆಗಲ್ಲ. ಏನ್
ಹೇಳ್ತಾ ಇದೀಯ ನೀನು ಅಡ್ಲೈಡ್? ಸರಿಯಾಗಿ ಹೇಳ್ತಾ ಇದೀನಿ. ನಿಮಗ್ ಯಾರ್ ಏನ್ ಮಾಡಿದ್ರು ಇಷ್ಟನೇ ಆಗಲ್ಲ. ಜೋಕಾಲಿ ಆಡ್ಬಾರ್ದು, ಆಟನೂ ಆಡ್ಬಾರ್ದು, ಪ್ರಾಣಿಗಳು ತರಬಾರ್ದು, ಪ್ರೀತಿಸ್ಲಬಾರ್ದು. ಆ ಮೇಕೆ ಮರಿ ಜೀವ ಉಳಿಸಿದೀವಿ, ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತೀರಾ? ಮಿಸ್ ರಾಟನ್ ಮಾಯರ್ ನಾವು ಮಾಡಿದ್ ತಪ್ಪೆ, ಆದ್ರೆ ನಾವು ಒಳ್ಳೆ ಉದ್ದೇಶದಿಂದ ಮಾಡಿದ್ದು. ಹೈಡಿ ಹೇಳಿದ್ ಸರಿನೇ, ಆ ಮೇಕೆಯಿಂದ ನಮ್ಗೇನು ತೊಂದ್ರೆ ಆಗಿಲ್ಲ. ಅದಕ್ಕೆ ನೋಡ್ದ್ಯಾ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ? ಕ್ಲಾರಾ ಕೂಡ ಮನೇಲಿ ಈ ತರ ಪ್ರಾಣಿಗಳನ್ನ ಇಟ್ಕೊಳ್ಳೋದು ಸರಿ ಅಂತ ಅನಿಸ್ತಾ ಇದೆ. ವೆಲ್, ಈಗ ನನ್ ಡಿಸಿಷನ್ ಈಸಿ ಆಯ್ತು ಅಂತ ಅನ್ಸುತ್ತೆ. ನಿಮ್ ನಿರ್ಧಾರನ ಮಿಸ್? ನನ್ ತಂಗಿ ಊರಲ್ಲಿ ಅವಳು ಕೆಲ್ಸ ಮಾಡ್ತಾ ಇರೋ ಜಾಗದಲ್ಲೇ ಒಬ್ಬ ಚಿಕ್ಕ ಹುಡುಗಿ ನೋಡ್ಕೊಳಕ್ಕೆ ಯಾರಾದ್ರೂ ಬೇಕಂತೆ. ಈಗ ನಿನ್ ಜೊತೆ ಹೈಡಿ ಇರೋದ್ರಿಂದ ನಾನು ಈ ಕೆಲ್ಸನ ಬಿಟ್ಟು ಹೋಗ್ತೀನಿ, ಅಲ್ಲಿ ಸೇರ್ಕೋತೀನಿ. ಆದ್ರೆ ಇಲ್ಲ, ನೀವ್ ನನ್ ಬಿಟ್ಟು ಹೋಗೋ ಹಾಗಿಲ್ಲ. ನಿನಗೇನೂ ಆಗಲ್ಲ. ನಿನ್ ವಯಸ್ಸಿನ ಹುಡುಗಿರಿಗೆ ಏನೇನ್ ಗೊತ್ತಿರ್ಬೇಕೋ ಎಲ್ಲ ಗೊತ್ತಿದೆ. ನಿನ್ ನೋಡ್ಕೊಳಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ, ನಿಮ್ಮೆಲ್ಲರ ಜೊತೆ ಹೊಂದ್ಕೊಳ್ಳೋಂತವ್ರು. ಅದ್ರಲ್ಲೂ ಇತ್ತೀಚೆಗೆ ಏನಾಗ್ತಾ ಇದೆಯೋ ಅಂಥದ್ನ. ಇವತ್ತೇ ನಾನು ಮಿಸ್ಟರ್ ಸೆಸ್ಮೆನ್ ಅವ್ರಿಗೆ ಲೆಟರ್ ಬರೀತೀನಿ. ಮತ್ತೆ ಬೇರೆ ಯಾರಾದ್ರೂ ಸಿಗೋವರೆಗೂ ಖಂಡಿತ ಇಲ್ಲೇ ಇರ್ತೀನಿ. ನೀವಿಬ್ರು ಈಗ ಬೇಗ ಹೋಗಿ ಹೋಮ್ವರ್ಕ್ ಮಾಡಿ, ಊಟಕ್ ಮುಂಚೆ ತಂದು ತೋರಿಸಿ. ಮಿಸ್, ಅಡ್ಲೈಡ್, ಇಷ್ಟೆಲ್ಲ ನನ್ನಿಂದನಾ? ನೀನ್ ಬೇಜಾರ್ ಮಾಡ್ಕೋಬೇಡ ಹೈಡಿ. ಮಿಸ್ ರಾಟನ್ ಮಾಯರ್ ನಮ್ಮನ್ ಬಿಟ್ಟು ಹೋಗ್ತಿದ್ದಾರೆ ಅಂತ ನಂಬಕ್ ಆಗ್ತಿಲ್ಲ. ನಾನು ಇಲ್ಲೇ ಇರ್ತೀನಲ್ಲ, ಇನ್ನೂ ಒಳ್ಳೆಯವ್ರು ಬರ್ಬಹುದು ಅನ್ಸುತ್ತೆ. ಆದ್ರೆ ಚಿಕ್ಕವಳಿಂದ ನಾನು ಅವ್ರ ಜೊತೆನೆ ಇರೋದು. ಯಾವಾಗ್ಲೂ ನನ್ ಜೊತೆ ಇರ್ತಿದ್ರು ಅವರು, ಕಾಳಜಿ ತೋರಿಸ್ತಿದ್ರು, ಸಹಾಯ ಮಾಡ್ತಿದ್ರು. ಅವ್ರ ಇಲ್ದೆ ನಂಗ್ ಜೀವನನೇ ಇಲ್ಲ. ಎಲ್ಲ ಸರಿ ಹೋಗುತ್ತೆ ಕ್ಲಾರಾ. ನಾವು ಮಿಸ್ ರಾಟನ್ ಮಾಯರ್ ಇಲ್ಲೇ ಇರೋ ಹಾಗೆ ಮಾಡ್ಬೋದು. ಅದ್ ಸಾಧ್ಯನಾ? ಅದ್ ಹೇಗೆ? ನಾವು ಸ್ವಲ್ಪ ಬದಲಾಗೋಣ, ಅವ್ರಿಗೆ ಖುಷಿ ಆಗೋ ತರ ಇರೋಣ. ಕ್ಲಾರಾ, ಏನ್ ಮಾಡ್ತಾ ಇದೀಯ ನೀನು? ನಾನು ಆರಾಮಾಗಿದ್ದೀನಿ ಮಿಸ್. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನ್ಕೋತಾ ಇದ್ದೆ. ಸರಿ, ನಾನು ನನ್ನ ರೂಮಿಗೆ ಹೋಗ್ತೀನಿ. ಬೇಡ ಬೇಡ, ನೀನು ಇಲ್ಲೇ ಇರು ಅಡ್ಲೈಡ್. ಈಗ ನಾನು ಹೇಳೋದ್ನ ನೀವಿಬ್ರು ಕೇಳಿಸ್ಕೋಬೇಕು. ಇವತ್ತು ನೀವು ತುಂಬಾ ಪ್ರಯತ್ನ ಪಡೋದ್ನ ನಾನು ನೋಡಿದ್ದೀನಿ. ಒಳ್ಳೆ ಮಕ್ಕಳ ತರ ಬಿಹೇವ್ ಮಾಡಿದೀರಾ. ಆ ಮೇಕೆ ಮರಿ ತಂದಿದ್ದಕ್ಕೆ ಕ್ಷಮಿಸ್ಬಿಡಿ. ನಾನ್ ಮತ್ತೆ ಇನ್ಯಾವತ್ತೂ ಹಾಗೆ ಮಾಡಲ್ಲ. ಇನ್ಮೇಲೆ ನಾನು ತುಂಬಾ ಒಳ್ಳೆ ಹುಡುಗಿ ಆಗಿರ್ತೀನಿ. ಥ್ಯಾಂಕ್ ಯು ಅಡ್ಲೈಡ್. ಆದ್ರೆ ಈಗ ನಾನು ಇನ್ನೊಂದು ಹುಡುಗಿಗೆ ಸರಿಯಾದ ದಾರಿ ತೋರಿಸೋದು ಅಗತ್ಯವಾಗಿದೆ. ಅವಳಿಗೆ ನನ್ನ ಅವಶ್ಯಕತೆ ಇದೆ. ಅದು ಅಲ್ಲದೆ ನನಗೆ ಸಿಕ್ಕಿರೋ ಈ ಆಪರ್ಚುನಿಟಿ ತುಂಬಾನೇ ಒಳ್ಳೇದು. ಹಾಗೆ ನಾನು ನನ್ನ ತಂಗಿ ಜೊತೆನೆ ಕೆಲಸ ಮಾಡಬಹುದು. ನನಗಿರೋ ಫ್ಯಾಮಿಲಿ ಅವಳೊಬ್ಳೇನೆ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ಲೇಬೇಕು. ನಿಮಗೆ ಅರ್ಥ ಆಗ್ತಿದ್ಯಾ? ಆದ್ರೆ ನನ್ನನ್ ಬಿಟ್ಟು ಹೋಗೋ ಹಾಗಿಲ್ಲ. ಬೇಡ, ನೀನು ಅಳ್ಬೇಡ ಕ್ಲಾರಾ. ನಿನ್ನ ಬಿಟ್ಟು ಹೋಗೋದು ನನಗೂ ಅಷ್ಟೇ ಕಷ್ಟ ಆಗುತ್ತೆ. ನನ್ ಜಾಗಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ, ಅದು ನಿನಗೇನೆ ಒಳ್ಳೇದು. ಹಾಗೆ ನಿನ್ ಜೊತೆ ಈಗ ಅಡ್ಲೈಡ್ ಕೂಡ ಇದ್ದಾಳೆ. ಖಂಡಿತ ನೀನು ಒಂಟಿಯಾಗಿರೋದಿಲ್ಲ ಇನ್ಮೇಲೆ. ಅವಳಿರ್ಲಿಲ್ಲ ಅಂತಿದ್ರೆ ಖಂಡಿತ ನಾನು ನಿನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ನಿನಗದು ಚೆನ್ನಾಗಿ ಗೊತ್ತಿದೆ. ಈಗ ನಾನು ಹೋಗಿ ಮಿಸ್ಟರ್ ಸೆಸ್ಮನ್ ಅವ್ರಿಗೆ ಲೆಟರ್ ಬರೀತೀನಿ. ಇಬ್ರು ಬೇಗ ನಿದ್ದೆ ಮಾಡಿ. ಸ್ವಲ್ಪ ಹೊತ್ತು ನನ್ನ ಒಂಟಿ ಆಗ್ಬಿಡು.
ಗುಡ್ ನೈಟ್ ಕ್ಲಾರಾ. Adelaide? Adelaide? ಎದ್ದೇಳ್ತೀಯ ಬೇಗ? Adelaide? Sebastian? Data? ಮಿಸ್, Adelaide ಎಲ್ಲಿ ಹೋದ್ಲು? ಅವಳು ರೂಮಲ್ಲಿ ಇಲ್ವೇ ಇಲ್ಲ. ಬೆಳಗಿಂದ ನಾನಂತೂ ಅವಳು ನೋಡಿಲ್ಲ. ಮೊದ್ಲು ಅವಳನ್ನ ಹುಡುಕಿ. ಹೈಡಿ, 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 ಆ ಲೆಟರ್ನ ಅಲ್ಲೇ ಇಟ್ಬಿಡು ಕ್ಲಾರಾ. ಅದನ್ನ ನಿಮ್ ತಂದೆಗೆ ಬರ್ದಿರೋದು. ಅದು ಈ ಪತ್ರನ ನನಗ್ ಬರ್ತಿದ್ದಾರೆ. ನನ್ನ ಹೆಸರಿದೆ ಇಲ್ಲಿ. ಹೈಡಿ ಹ್ಯಾಂಡ್ ರೈಟಿಂಗ್ ಇದು. ಪ್ರೀತಿಯ ಕ್ಲಾರಾ, ನನ್ನಿಂದ ನಿಂಗೆ ತೊಂದರೆ ಆಯ್ತು. ರಾಜನ್ ಮಾಯರ್ ನಿನ್ ಜೊತೆನೇ ಇರ್ಬೇಕು. ಅವರು ಅಲ್ಲೇ ಇರ್ತಾರೆ. ನಾನು ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನೀನು ಯಾವಾಗ ಬೇಕಿದ್ರು ನಮ್ಮೂರಿಗೆ ಬಂದು ನನ್ನ ನೋಡ್ಬಹುದು. ನಿನ್ನ ಮಿಸ್ ಮಾಡ್ಕೋತೀನಿ. ನಿನ್ನ ಫ್ರೆಂಡ್ ಫಾರೆವರ್. ಹೈಡಿ. ಹೈಡಿ, ಇದೇನ್ ಮಾಡ್ಬಿಟ್ಲು ಅವಳು? ಹೈಡಿ ಇಲ್ಲ ಅಂದ್ರೆ ನೀವು ನನ್ ಜೊತೆನೇ ಇರ್ತಿದ್ರಿ ಅಂತ ಅಂದ್ರಿ ಅಲ್ವಾ? ನಾವ್ ಅವಳನ್ನ ಹುಡುಕ್ಬೇಕು. ಅವಳು ಹೀಗೆ ಎಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಅವಳು ರೈಲ್ವೆ ಸ್ಟೇಷನ್ ಹೋಗಿರ್ಬೋದು. ಡ್ರಫ್ಲಿಗೆ ವಾಪಸ್ ಹೋಗ್ತಿದ್ದಾಳೆ. ಮೈಂಡ್ ಫೆಲ್ಸ್ಗೆ ಪ್ಯಾಸೆಂಜರ್ಸ್, ಸ್ಪೇಗೋ ಲೈನ್ ಮತ್ತೆ ಡರ್ಫ್ಲಿಗೆ ಹೋಗೋರು ಎಲ್ಲ ಹತ್ಕೊಳ್ಳಿ. ಈ ಟ್ರೈನಿಗೆ ಹೋಗ್ತಾ ಇರೋದು ಮೈಂಡ್ ಫೆಲ್ಸ್, ಸ್ಪೇಗೋ ಲೈನ್ ಮತ್ತೆ ಡರ್ಫ್ಲಿಗೆ. ಹಾಯ್, ಹೇ ಬೊಂಬೆ ಹುಡುಗಿ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಡರ್ಫ್ಲಿಗೆ ವಾಪಸ್ ಹೋಗ್ತಾ ಇದೀಯಾ? ಹೌದು ಸರ್. ನಿನ್ನ ಆಂಟಿ ಬಂದಿಲ್ವಾ ನಿನ್ ಜೊತೆ? ನೀನು ಒಂಟಿಯಾಗಿ ಟ್ರಾವೆಲ್ ಮಾಡ್ಬೇಕು ಅಂತಿದ್ಯಾ ಹೇಗೆ? ಹೋಗ್ಲಿ, ನಿನ್ನ ಹತ್ರ ಟಿಕೆಟ್ ಇದೆಯಾ? ಟಿಕೆಟ್ ಇಲ್ಲ ಅಂದ್ರೆ ಟ್ರೈನ್ ಒಳಗೆ ಹತ್ತಿಸ್ಕೊಳ್ಳೋದಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಹೇಳಿ. ಫಸ್ಟ್ ಕ್ಲಾಸ್ಗೆ ಯಾವ ಕಡೆ ಹೋಗ್ಬೇಕು ಅಂತ ತೋರಿಸ್ತೀರಾ ಪ್ಲೀಸ್? ಏಯ್, ನಿಂತ್ಕೋ. ಹಲೋ ಹೈಡಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮತ್ತೆ ನಿನ್ ಕೈಯಲ್ಲಿ ಯಾಕೆ ಸೂಟ್ ಕೇಸ್ ಇದೆ? ಏನಾಯ್ತು? ನಂಗೆ ಸಹಾಯ ಬೇಕು ರೂಡಿ. ನಾನು ಹೊರಡಲೇಬೇಕು. ಈ ಟ್ರೈನಿಗ ಮೆಂಫಿಲ್ಡ್, ಸ್ಪೇಗೋ ಲೈನ್ ಮತ್ತೆ ಡರ್ಫ್ಲಿಗೆ ಹೋಗ್ತಾ ಇದೆ. ಹತ್ಕೊಳ್ಳಿ ಬೇಗ ಬೇಗ. ಹೈಡಿ, 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 ಹೈಡಿ. ಮಿಸ್, ಯಾಕೆ, ಏನಾಯ್ತು? ನೀವು ನೀವು ನನ್ನ ಮಗಳು ಹೈಡಿ ನೋಡಿದ್ರ? ಅದೇ ಆ ಪುಟ್ಟ ಹುಡುಗಿ ಬೊಂಬೆ ಹಿಡ್ಕೊಂಡು ಬಂದಿದ್ಲಲ್ಲ ಅವಳು. ನಿಜ ಹೇಳ್ಬೇಕು ಅಂತಂದ್ರೆ ನನಗ್ ಚೆನ್ನಾಗ್ ಗೊತ್ತು. ಇವತ್ತು ಅವಳನ್ನ ಇಲ್ಲಿ ನೋಡ್ದೆ. ಅವಳು ಟ್ರೈನ್ ಹತ್ತಿದಾಳ, ನನಗೆ ಹೇಳ್ದೆ ಬಂದಿದ್ದಾಳ ಅವಳು. ಏನೋ ಆಗಿರ್ಬೇಕು ಅಂತ ಅನ್ಕೊಂಡೆ.
ಅವಳು ಇಲ್ಲಿಗೆ ಬಂದಿದ್ಲು ಆದ್ರೆ ಟ್ರೈನ್ ಹತ್ತಿಲ್ಲ. ನೀನ್ ಒಬ್ಳೇ ಬರ್ತಾ ಇದೀಯನಮ್ಮ ಅಂತ ಕೇಳಿದಕ್ಕೆ ಅವಳು ಓಡ್ ಹೋದ್ಲು. ಸಾರಿ, ಅವಳನ್ನ ಇಲ್ಲಿ ಇರಿಸ್ಕೊಳಕ್ ಆಗ್ಲಿಲ್ಲ. ಅವಳು ಯಾವ ಕಡೆ ಹೋಗಿರ್ಬೋದು ಅಂತ ಏನಾದ್ರೂ ಗೊತ್ತಾ? ಅವಳು ಪ್ಲಾಟ್ಫಾರ್ಮ್ ನ ಬಿಟ್ಟು ಆ ಕಡೆ ಹೋದ್ಲು. ಅವಳು ಟ್ರೈನ್ ಹತ್ತಿಲ್ಲ, ವಾಪಸ್ ಹೋಗಿದ್ದಾಳೆ. ಅವಳು ಸಿಟಿಯಲ್ಲೇ ಎಲ್ಲೋ ಇರ್ಬೇಕು. ಆದ್ರೆ ಎಲ್ಲಿ? ಅವಳು ಕಳ್ದೋಗ್ದೇ ಇದ್ರೆ ಸಾಕು. ನಾನು ಈಗ್ಲೇ ಮನೆಗೆ ಹೋಗಿ ಅವಳು ಇದ್ದಾಳ ಅಂತ ನೋಡ್ತೀನಿ. ನೀವು ಸಿಟಿ ಎಲ್ಲ ಹೋಗಿ ಹುಡುಕಿ. ಸೊ ನೀನು ನುಡಿಸ್ಬೇಕಾದ್ರೆ ನಾನು ಹಾಡು ಹೇಳಿದ್ರೆ ಟಿಕೆಟ್ ತಗೊಳಕ್ಕೆ ದುಡ್ಡು ಸಿಗುತ್ತೆ ಅಂತ ಅನಿಸ್ತು. ಅದನ್ನ ನಾವು ಮಾಡ್ಬೋದು, ಆದ್ರೆ ಅಲ್ಲಿವರೆಗೂ ನೀನ್ ಎಲ್ಲಿರ್ತೀಯ? ನನಗೆ ಗೊತ್ತಿಲ್ಲ. ನಾನು ನಿನ್ ಜೊತೆನೆ ಇದ್ರೆ ಹೇಗಿರುತ್ತೆ? ನಿನಗ್ ವಾಪಸ್ ಹೋಗಕ್ ಇಷ್ಟ ಇಲ್ವಾ? ಕ್ಲಾರಾ ಜೊತೆ ಮಿಸ್ ರಾಟನ್ ಮೈರ್ ಇರ್ಲೇಬೇಕು. ನಾನು ನಮ್ಮ ಊರಿಗೆ ಹೋಗ್ಬೇಕು. ಅದೇನೇ ಬೆಸ್ಟ್ ಅನ್ಸುತ್ತೆ. ನಾನು ನಿನ್ ಜೊತೆ ಇರ್ಬೋದಾ ಪ್ಲೀಸ್? ಖಂಡಿತವಾಗ್ಲೂ ಇರ್ಬೋದು. ಎಲ್ಲಿಗೆ ಹೋಗಿರ್ಬೋದು ಅವಳು? ಅಲ್ಲಿ. ಸಾರಿ, ನನ್ನ ಅಕ್ಕನ ಮಗಳು ಅನ್ಕೊಂಡೆ. ಅಮ್ಮ, ಅವಳು ನಮಗ್ ಸಿಗೋದೇ ಇಲ್ಲ. ನಾವ್ ಅವಳನ್ನ ಕಳ್ಕೊಂಡಿದೀವಿ. ಇಲ್ಲಿ ಎಲ್ಲಿ ಅಂತ ಹುಡುಕ್ಲಿ? ಹೈಡಿ ತುಂಬಾ ಬುದ್ಧಿವಂತ ಡೇಟಾ. ನಾವ್ ಅವಳನ್ನ ಹುಡ್ಕೋಣ, ಅವಳಿಗೇನೂ ಆಗಿರಲ್ಲ. ಓಹ್ ಹೌದಲ್ವಾ, ಗಂಟೆ ಗೋಪುರ. ಇದು ಹೈಡಿಗೆ ಇಷ್ಟವಾಗೋ ಜಾಗ ಅಲ್ವಾ? ಅವಳು ಅಲ್ಲಿಗೆ ಹೋಗಿರ್ಬೋದು. ಸರಿ, ಹೋಗೋಣ. ನಾನು ನಮ್ಮೂರಿಗೆ ಈಗ ಹೊರಟಿದ್ದೀನಿ. ನಾನು ಮತ್ತೆ ಬಂದಾಗ 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 ನಿಮ್ಮ ಬಾಗಿಲ ಮುಂದೆ ನಾ ಬಂದಾಗ. ನನಗೆ ಎಷ್ಟು ಚಿಂತೆ ಆಗಿತ್ತು. ಸಾರಿ ಚಿಕ್ಕಮ್ಮ. ನೀನ್ ಈ ತರ ಯಾಕೆ ಮಾಡ್ದೆ ಹೇಳು ಅಡ್ಲೈಟ್. ಮನೆ ಬಿಟ್ಟು ಯಾಕೆ ಬಂದ್ಬಿಟ್ಟೆ? ಅದೇ ಸರಿ ಅನಿಸ್ತು ಮಿಸ್. ಕ್ಲಾರಾಗೆ ನೀವು ಬಿಟ್ಟು ಹೋಗ್ತಾ ಇರೋದು ಇಷ್ಟ ಇಲ್ಲ. ನಂಗೆ ಚೆನ್ನಾಗ್ ಗೊತ್ತು ನೀವು ಹೋಗ್ತಾ ಇರೋದು ನನ್ನಿಂದ. ನಾನ್ ಸೆನ್ಸ್. ನಾನ್ ನಿನಗೆ ಹೇಳಿಲ್ವಾ ನನಗೆ ಸಿಕ್ಕಿರೋ ಅವಕಾಶ ತುಂಬಾ ಚೆನ್ನಾಗಿದೆ ಅಂತ? ನಾನು ನಿನ್ನಿಂದ ಬಿಟ್ಟು ಹೋಗ್ತಾ ಇಲ್ಲ ಅಡ್ಲೈಟ್. ಪ್ಲೀಸ್ ಇಲ್ಲೇ ಇರಿ. ಕ್ಲಾರಾಗ್ ನಿಮ್ ಅಗತ್ಯ ಇದೆ. ನನಗೂ ನಿಮ್ ಅಗತ್ಯ ಇದೆ. ನೀವು ನಾನು ಈಗ್ಲೇ ಬಿಟ್ಟು ಹೋದ್ರೆ ನಾನು ಒಳ್ಳೆ ಹುಡುಗಿ ಆಗಕ್ ಹೇಗ್ ಸಾಧ್ಯ? ಹೈಡಿ ಸರಿಯಾಗಿ ಹೇಳ್ತಿದ್ದಾಳೆ. ನೀವೇಗ್ ಹೋಗಕ್ಕಾಗಲ್ಲ. ನಿನಗೀಗ ನನ್ನ ಅಗತ್ಯ ಇಲ್ವೇ ಇಲ್ಲ ಕ್ಲಾರಾ. ಆ ಇನ್ನೊಂದು ಹುಡುಗಿಗೆ ನನ್ನ ಅಗತ್ಯ ಇದೆ. ಆದ್ರೆ ನಂಗೆ ನಿಮ್ ಅಗತ್ಯ ಇದೆ ನಿಜವಾಗ್ಲೂ. ಅಮ್ಮ ಹೋದ್ಮೇಲೆ ನೀವೇ ನಂಗೆ ಅಮ್ಮನ್ ತರ ಇದ್ರಿ. ನಂಗ್ ನಿಮ್ ಕಳ್ಕೊಳಕ್ ಇಷ್ಟ ಇಲ್ಲ. ನನ್ ಕೈಲಿ ಆಗಲ್ಲ. ಮತ್ತೆ ಅಮ್ಮನ್ ಕಳ್ಕೊಳಕ್ ಇಷ್ಟ ಇಲ್ಲ. ಆಗಲ್ಲ ನಂಗೆ. ಓ ಕ್ಲಾರಾ ಕಂದ, ಹೈಡಿ ಬಂದ್ಮೇಲೆ ಸ್ವಲ್ಪ ಕಷ್ಟ ಆಗಿದೆ ನಂಗೆ ಗೊತ್ತು. ಆದ್ರೆ ಅವಳಿಗೆ ನನ್ ಬೆಸ್ಟ್ ಫ್ರೆಂಡ್. ಆದ್ರೆ ನಂಗ್ ನೀವಂತೂ ಬೇಕು. ನೀವಿಲ್ಲ ಅಂದ್ರೆ ನಂಗ್ ಮುಂದಕ್ಕೆ ಹೋಗಕ್ಕಾಗಲ್ಲ. ನನ್ನ ಕ್ಷಮಿಸು ಹೈಡಿ. ಹೇಳಿ ಮಿಸ್, ನೀವ್ ನಿಜವಾಗ್ಲೂ ಹೋಗ್ಲೇಬೇಕಾ? ನಿಮ್ ತಂಗಿ ಊರಲ್ಲಿ ಬೇರೆಯವ್ರು ಯಾರಾದ್ರೂ ಹೋಗಿ ನೋಡ್ಕೊಳಕ್ ಆಗಲ್ವಾ ಹುಡ್ಗಿನ? ಅದ್ರ ಬಗ್ಗೆ ಸ್ವಲ್ಪ ಯೋಚಿಸ್ಬೇಕು. ಈ ಜಾಗದಲ್ಲಿ ನಾನು ಯೋಚನೆ ಮಾಡಕ್ ಆಗಲ್ಲ. ನಾವೀಗ ಮೊದ್ಲು ಮನೆಗೆ ಹೋಗ್ಬೇಕು, ಆಯ್ತಾ ಅಡ್ಲೈಟ್? ಇದು ನಿಮ್ದು. ಇದನ್ನ ನೀವು ಕಳ್ಸಲ್ಲ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ರೂಡಿ. ಈಗೆಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ಪರವಾಗಿಲ್ಲ. ಇನ್ಯಾವತ್ತೂ ಯಾವ ತೊಂದರೆಗೂ ಸಿಕ್ಕಾಕೊಳ್ಳಲ್ಲ, ಪ್ರಾಮಿಸ್ ಮಿಸ್.
ಕ್ಲಾರಾ, ನಾನು ಅದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡಿದೀನಿ. ಈಗ ಒಂದು ನಿರ್ಧಾರಕ್ಕೆ ಕೂಡ ಬಂದಿದ್ದೀನಿ. ಅಂದ್ರೆ ನೀವಿಲ್ಲೇ ಇರ್ತೀರಾ? ನನ್ ತಂಗಿ ಊರಲ್ಲಿರೋ ಆ ಹುಡುಗಿಗೆ ಖಂಡಿತವಾಗ್ಲೂ ಬೇರೆ ಯಾರಾದ್ರೂ ಸಿಗ್ತಾರೆ ಅಂತ ಅನ್ಸುತ್ತೆ. ಆದ್ರೆ ನಿಮ್ ತಂಗಿ ಕತೆ ಏನು? ಅವಳು ಅರ್ಥ ಮಾಡ್ಕೋತಾಳೆ. ನಾನ್ ನಿನಗೆ ಎಷ್ಟು ಅಟ್ಯಾಚ್ ಆಗಿದ್ದೀನಿ ಅಂತ ಅವಳಿಗೆ ಗೊತ್ತಿದೆ. ಹಾಗೆ ಈ ಮನೆ ಕೂಡ. ಇನ್ನ ಯಾವ ತರಲೇನೂ ಮಾಡೋ ಹಾಗಿಲ್ಲ ಅಡ್ಲೈಡ್. ಖಂಡಿತವಾಗ್ಲೂ ಮಾಡಲ್ಲ ಮಿಸ್, ಐ ಪ್ರಾಮಿಸ್. ಓ, ಈಗ ನಾನು ಅವಾಗವಾಗ ನಿಮ್ಗೆ ಜೋಕಾಲಿ ಆಡಕ್ಕೂ ಬಿಡಬಹುದು ಅಂತ ಅನ್ಸುತ್ತೆ. ವಾರಕ್ಕೊಂದ್ಸಲ ಪಾರ್ಕಿಗೆ ಕೂಡ ಕಳಿಸಬಹುದು. ನಿಜವಾಗ್ಲೂ? ದೊಡ್ಡವ್ರು ಯಾರಾದ್ರೂ ಜೊತೆಲಿ ಇದ್ದೇ ಇರ್ತಾರೆ. ಹಾಗೆ ಯಾವುದೇ ಕಾರಣಕ್ಕೂ ಬಟ್ಟೆನೆಲ್ಲ ಗಲೀಜ್ ಮಾಡ್ಕೊಂಡು ಬರೋ ಹಾಗಿಲ್ಲ. ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು. ಇಲ್ಲೇ ಇರ್ತೀರಲ್ಲ? ನೀನು ಇವತ್ತಿನ ಪಿಯಾನೋ ಪ್ರಾಕ್ಟೀಸ್ ಮಾಡಾಯ್ತಾ?